ಈಗ ವಿದ್ಯಾರ್ಥಿಗಳೇ ಈ ಗಣಿತಗಳನ್ನು ನೋಡ್ರಿ ಒಂದ್ಸಲ ತಿಳ್ಕೊಂಡು ಮಾಡಿಬಿಟ್ರೆ ಇದು ಸೂತ್ರ ಮೇಲೆ ಟಕ್ಕನ ಉತ್ತರ ಬರ್ತದ. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಇದನ್ನು ಚೆನ್ನಾಗಿ ಬಿಡಿಸ್ರಿ, ತಿಳ್ಕೊಂಡು ಬಿಡಿಸ್ರಿ. ನೀವು ಬಿಡಿಸೋದಾತಂದ್ರೆ ಹೇಳ್ರಿ, ನಾ ತಿಳಿಸ್ತೀನಿ. ವಿಡಿಯೋ ಆನ್ ಮಾಡ್ರಿ. ಇಲ್ಲೇ ಈ ಗಣಿತ ಇಷ್ಟು ಸರಳದಲ್ಲ, ಏನೂ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ಮೆಂಟಲ್ ಎಬಿಲಿಟಿ ಅದ. ಈ ಗಣಿತದಲ್ಲಿ ವಿಚಾರ ಶಕ್ತಿ ಅದ. ಯಾವುದೇ ಒಂದು ಲೆಕ್ಕವನ್ನ 100 ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಗಣಿತ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀವು 100 ರೂಪಾಯಿ ವಸ್ತುವನ್ನು 20 ರೂಪಾಯಿ ಲಾಭದಲ್ಲಿ ಮಾರಿದರೆ ಆದ ಶೇಕಡಾ ಲಾಭ ಎಷ್ಟು ಅಂದ್ರೆ 100ಕ್ಕೆ 20 ಅಂತ ತಿಳ್ಕೊಂಡು 20ಕ್ಕೆ ಹಾಕಿ ಬಿಡ್ಬೇಕು. ನೀವು ಅದನ್ನ ಸೂತ್ರ ಪ್ರಕಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕ? ಆ ವಸ್ತುವಿನ ಬೆಲೆ 100 ಅದ, ಶೇಕಡಾ ಪ್ರಮಾಣದ 100ಕ್ಕೆ ಬೆಲೆ ಹೇಳ್ತಿರ್ತಾರೆ. ಅವಾಗ ಇದನ್ನ ಲೆಕ್ಕ ಮಾಡ್ಕೋತ ಕೂತು ಟೈಮ್ ಪಾಸ್ ಮಾಡಿ ಸಮಯವನ್ನು ಹಾಳು ಮಾಡಬಾರ್ದು. ಆದರೂ ನಿಮಗೆ ತಿಳಿದ ಮಟ್ಟಿಗೆ ಒಂದು ರೀತಿ ಸೂತ್ರ ಪ್ರಕಾರ ನಾ ತಿಳಿಸ್ತೀನಿ. ಇದನ್ನು ಬಾಯಲ್ಲೇನೆ 100 ಅದ ಅಂತಂದ್ರೆ ನೀವು ಅದನ್ನ 100ಕ್ಕೆ 20 ಶೇಕಡಾ ಅಂತ ಹಾಕಿಬಿಡ್ರಿ, ಉತ್ತರ ಬರ್ತದೆ. ಈಗ ನಾವು ಒಂದು ಕೊಟ್ಟೆ ಶೇಕಡಾ ಲಾಭ ಕೇಳೋದಲ್ಲ, ಶೇಕಡಾ ಲಾಭ ಬರೋಬರಿ ನೋಡ್ರಿ. ಶೇಕಡಾ ಲಾಭ ಬರೋಬರಿ 100 ಗುಂಡ್ಲೆ ಲಾಭ, 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಿಲೆ ಕೊಂಡ ಬೆಲೆ. ಈ ವಸ್ತುವನ್ನು ಅಂದಾಗ ಇದು ಕೊಂಡ ಬೆಲೆನೇ ಇದು. ಆದ್ದರಿಂದ 100 ಗುಂಡ್ಲೆ 20, ಕೊಂಡ ಬೆಲೆ ಎಷ್ಟದ? 100 ಅದ. ಕೊಂಡ ಬೆಲೆ 100 ಇದ್ದಾಗ ಅಷ್ಟೇ. 100 ಇದ್ರೆ 100 ಹಚ್ಚರಿ, 200 ಇದ್ರೆ 200 ಹಚ್ಚರಿ. ನೋಡ್ರಿ, ಈ ಪೂಜೊತ್ತು ಬರೋಬ್ಬರಿ ಎಷ್ಟಾಯ್ತು? ಶೇಕಡಾ 20 ಲಾಭ ಬಂತಿಲ್ಲ ನೋಡ್ರಿ. ಸುಮ್ಮನೆ ಮಾಡೋದ್ರೊಳಗೆ ಏನು ಅರ್ಥ ಇಲ್ಲ. 100 ಇದ್ರೆ ಅಷ್ಟೇ, ಉಳಿಕೆದೆ ಬೇರೆ ಹೆಂಗಿದ್ರೆ ಮಾಡ್ಲೇಬೇಕು ನೀವು. ಇಲ್ಲಿ 100 ಇದ್ದ ಡೈರೆಕ್ಟ್ 20 ಶೇಕಡಾ 20 ಲಾಭ ಅಂತ ನೀವು ಹಾಕ್ಬಹುದು. ಅದನ್ನು ತಿಳ್ಕೊರಿ ಮೊದಲು. 100 ಅದ ಅನ್ಕೊಳ್ಳೆ ಸೂತ್ರ ಹಚ್ಚೋದು ಅದು ಮಾಡಬಾರ್ದು. ವಸ್ತುವನ್ನು ಅಂದರೆ ಇದು ಕೊಂಡ ಬೆಲೆ, ಮೂಲ ಬೆಲೆ, ಅಸಲು ಬೆಲೆ ಅಂತ ತಿಳ್ಕೊಬೇಕು. ಈಗ ನೋಡಿ, 200 ರೂಪಾಯಿ ಏನದ? ಇದು ಕೊಂಡ ಬೆಲೆ ಅದ. ನೋಡಿ, ಕೊಂಡ ಬೆಲೆ ಬರೋಬ್ಬರಿ ಸಣ್ಣ ಲೆಕ್ಕ ಇವೆ. ಕೊಂಡ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಎಷ್ಟದ? 200 ರೂಪಾಯಿ ಅದ. ಲಾಭ ಎಷ್ಟದ? 40 ಅದ. ಲಾಭ ಬರೋಬ್ಬರಿ 40. ಶೇಕಡಾ ಲಾಭ ಬರೋಬ್ಬರಿ ಎಷ್ಟು? ಇಷ್ಟೇ. ಇದ್ರ ಮಹತ್ವ ಅಂದ್ರೆ ಇಷ್ಟೇ. ಕೊಂಡ ಬೆಲೆ ಕೊಟ್ಟಾಗ ಒಟ್ಟ ಲಾಭ ಕೊಟ್ಟಾಗ. ಕೊಂಡ ಬೆಲೆ ವಸ್ತುವನ್ನು ಅಂದ್ರೆ ಕೊಂಡ ಬೆಲೆ ಅಂತ ತಿಳ್ಕೊ. ಕೊಂಡ ಬೆಲೆ ಕೊಟ್ಟಾನ, ಲಾಭ ಕೊಟ್ಟಾನ. ಶೇಕಡಾ ಲಾಭ ಕಂಡು ಹಿಡಿಬೇಕಾರೆ ಶೇಕಡಾ ಲಾಭ ಬರೋಬ್ಬರಿ. ಆದ್ದರಿಂದ ಶೇಕಡಾ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ. ನಿಮ್ಮ ಸೂತ್ರದ ಪ್ರಕಾರ ತಗೋರಿ. 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಲೆ ಕೊಂಡ ಬೆಲೆ. ನೂರು ಗುಂಡ್ಲೆ ಲಾಭ ಎಷ್ಟದ? 40 ಅದ. ಲಾಭ ಎಷ್ಟದ? 40 ಅದ. ಕೊಂಡ ಬೆಲೆ ಎಷ್ಟದ? 200 ಕೊಂಡ ಬೆಲೆ. ಇವೆರಡು 0 ಅದು, ಇವೆರಡು 0 ಅದು. 2 ಒಂದಲೆ 2 20 ಶೇಕಡಾ 20 ಲಾಭ. ಎಲ್ಲಿದೆ ನೋಡ್ರಿ ಶೇಕಡಾ 20 ಲಾಭ? ಉತ್ತರ ಸಂಖ್ಯೆ ಬಿ. ನೋಡಿ, ಈಗ ನಾ ದೂರ ಸರ್ದನ್ನು ಮುಂದಿನ ಮಾದರಿ ಮ್ಯೂಟ್ ಮಾಡಿ ನೀವು ಮಾಡಿರ್ಬೇಕು. ಅಂದರೆ ಗಣಿತಗಳು ನಿಮ್ಗೆ ಹೆಚ್ಚು ತಿಳಿತಾವ. ಯಾಕೆ ಇಂಥವಕ್ಕೆ ಒಂದು ಸ್ವಲ್ಪ ಸಮಯ ನಾ 2 ಲೆಕ್ಕ ಕೊಟ್ಟಾನ. ಇದಕ್ಕೆ ನಾ ಯಾಕೆ ಹೇಳಿದಂದ್ರೆ 100 ಅದ ಅಂದ್ರೆ ಡೈರೆಕ್ಟ್ 20 ಶೇಕಡ ಲಾಭ ಅಂತ ಬರೆದು ಬಿಡ್ರಿ, ನಡೀತು. ಈ ಪ್ರಕಾರ ಮಾಡಬಾರ್ದು. ಆದರೂ ನಿಮಗೆ ತಿಳಿಸಿ ತೋರಿಸಿದ ನಾ ಮಾಡಬೇಕೋ ಮಾಡಬಾರ್ದು. ಇಷ್ಟೇ ಉತ್ತರ ಬರ್ತದ ಅಂದಾಗ ಇಲ್ಲಿ 100 ಇತ್ತು ಅಂದ್ರೆ ಏನಿರ್ತದ? ಹಾನಿ ಅಂದ್ರೆ ಹಾನಿ, ಲಾಭ ಅಂದ್ರೆ ಲಾಭ. 100 ಇದ್ದಾಗ ಲೆಕ್ಕನೇ ಮಾಡ್ಲಿಕ್ಕೆ ಹೋಗ್ಬಾರ್ದು. 100ಕ್ಕಿಂತಲೂ ಬೇರೆ ಸರ್ ಇತ್ತು ಅಂದ್ರೆ ಈ ಪ್ರಕಾರ ಮಾಡ್ಬೇಕು. ಕೊಂಡ ಬೆಲೆ 200, ಲಾಭ 40, ಶೇಕಡಾ ಲಾಭ ಬರೋಬ್ಬರಿ ಎಷ್ಟು?
ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಸರ್ವಸ್ವಾಲೆ ಕೊಂಡ ಬೆಲೆ ಬರೋಬ್ಬರಿ 100 ಗುಂಡ್ಲೆ ಲಾಭ 20 ಲಾಭ. 600 ರೂಪಾಯಿ ವಸ್ತುವನ್ನು 90 ರೂಪಾಯಿ ಲಾಭದಲ್ಲಿ ಮಾರಿದರೆ ಆದ ಶೇಕಡ ಲಾಭ ಎಷ್ಟು ಬರ್ಕೋರಿ. ಈ ವಸ್ತುವನ್ನು ಅಂದ್ರೆ ಏನ್ ತಿಳ್ಕೊಬೇಕು? ಕೊಂಡ ಬೆಲೆ. ಕೊಂಡ ಬೆಲೆ ಬರೋಬ್ಬರಿ 600. ಲಾಭ ಒಟ್ಟು ಲಾಭ ಇದು ಲಾಭ ಬರೋಬ್ಬರಿ 90. ಶೇಕಡ ಲಾಭ ಬರೋಬ್ಬರಿ ಎಷ್ಟು? ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗ್ಲೆ ಕೊಂಡ ಬೆಲೆ. ಬರೋಬ್ಬರಿ 100 ಗುಂಡ್ಲೆ ಲಾಭ ಎಷ್ಟದ? 90 ಅದ. ಕೊಂಡ ಬೆಲೆ ಎಷ್ಟದ? 600. ಈ ಪೂಜೊತ್ತು ಈ ಪೂಜೊತ್ತು. ಆಮೇಲೆ 2 3 2 45 ನೋಡಿ. 2 3 6 2 45 3 1 3 15 ಬರೋಬ್ಬರಿ ಎಷ್ಟು? ಬರೋಬ್ಬರಿ 100 ಗುಂಡ್ಲೆ ಲಾಭ 90 ಅದ. ಸರ್ವಾಸ್ ಬಾಗ್ಲೆ 600. ಈ ಪೂಜೊತ್ತು ನೋಡಿ. 2 3 2 3 3 9 1 0. 2 1 2 15 ಬರೋಬ್ಬರಿ 15 ಶೇಕಡ ಲಾಭ. ಉತ್ತರ ಸಂಖ್ಯೆ ಶೇಕಡ 15 ಉತ್ತರ ಸಂಖ್ಯೆ ಬಿ. ನೋಡಿ, ಹಿಂಗೆ ತಿಳ್ಕೊಬೇಕು ಗಣಿತಗಳನ್ನು. ಯಾಕಂದ್ರೆ ಇಲ್ಲಿ ಏನ್ ಮಾಡಿಬಿಟ್ಟಾನ, ವಸ್ತುವನ್ನು ಅಂದ್ರೆ ನೀವೇನ್ ತಿಳ್ಕೊಬೇಕು? ಕೊಂಡ ಬೆಲೆ ಅಂತ ತಿಳ್ಕೊಬೇಕು. ಅದನ್ನು ನೋಡಿ ಮಾಡ್ರಿ. ಮುಂದಿನ ಲೆಕ್ಕ ಕೊಂಡ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ವಸ್ತುವನ್ನು ಅಂದಾನಂದ್ರ ಕೊಂಡ ಬೆಲೆ 500 ರೂಪಾಯಿ. ಲಾಭ ಬರೋಬ್ಬರಿ 125 ರೂಪಾಯಿ. ಶೇಕಡ ಲಾಭ ಬರೋಬ್ಬರಿ ಎಷ್ಟು? ಶೇಕಡ ಲಾಭ ಬರೋಬ್ಬರಿ ಎಷ್ಟು? ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಿಲೆ ಕೊಂಡ ಬೆಲೆ. ನೂರು ಗುಂಡ್ಲೆ ಲಾಭ ಎಷ್ಟದ? 125 ಅದ. ಕೊಂಡ ಬೆಲೆ 500 ಅದ. ಇವೆರಡು ಪೂಜೋತು 5 1 5 25 ಬರೋಬ್ಬರಿ ಶೇಕಡ 25 ಲಾಭ. ಶೇಕಡ 25 ಲಾಭ ಇಲ್ಲದ ಉತ್ತರದಾಗ ಉತ್ತರ ಸಂಖ್ಯೆ ಬಿ. ಎಲ್ಲ ಹೆಚ್ಚು ನೋಡ್ರಿ, ಬಿನೇ ಬಂದ್ಬಿಟ್ಟವ್ ನೋಡ್ರಿ. ನವೋದಯದಾಗೂ ಹಿಂಗೆ ಬೀಳ್ತಿರ್ತಾವ, ಒಳಗೊಮ್ಮೆ ಹೇಳಿಕ್ ಬರುದಿಲ್ಲ. ಬರೀ ಬಿನೇ ಉತ್ತರ. ಎಷ್ಟೋ ನವೋದಯದ ನಾನು ನೋಡಿನು, ಒಂದು ಕಂಟಿನ್ಯೂ ಬಿ ಉತ್ತರಗಳೇ ಬಂದಾವ. ಹಂಗೇನು ಸಂಬಂಧ ಇಲ್ಲ. ಲೆಕ್ಕ ಬಂತು ಅಂದ್ರೆ ಮುಗೀತು ನಿಮಗ. ಚಂದಂಗೆ ತಿಳ್ಕೊರಿ ಗಣಿತಗಳನ್ನ.
ಚಂದಂಗೆ ತಿಳ್ಕೊಂಡು ಗಣಿತಗಳನ್ನು ಮಾಡ್ರಿ. ನೋಡ್ರಿ ಎಷ್ಟು ಶಿಸ್ತಂಗೆ ನಾ ಬಿಡಿಸಿನೂ ಇರ್ತನೆಲ್ಲ ಫೇರ್ದಾಗ ಬರ್ಕೋರಿ, ಪರ್ಫೆಕ್ಟಾಗಿ ಬಿಡ್ತೀನಿ. ನೋಡಿ, ಒಂದು ಕೊಂಡ ಬೆಲೆ ಒಟ್ಟು ಲಾಭ ಕೊಡ್ತಾನ, ಶೇಕಡ ಲಾಭ ಎಷ್ಟು, ಕೊಂಡ ಬೆಲೆ ಕೊಡ್ತಾನ, ಹಾನಿ ಕೊಡ್ತಾನ, ಶೇಕಡ ಹಾನಿ ಎಷ್ಟು. ಇನ್ನು ನಿಮಗೆ ಬೇಸಿಕ್ ಅಭ್ಯಾಸ ಎಲ್ಲ ಇದ್ರಾಗ ಬಂದುಬಿಡ್ತು. ಲಾಭನ ಲೆಕ್ಕ ನಿಮಗೆ ಬೇಕಾದ್ರೆ ಕೇಳಬಲ್ಲ, ಬೇರೆ ಬೇರೆ ಏನೋ ಗಣಿತಗಳು ಲಾಸ್ಟಿಗೆ ಬರ್ತಾವೆ. ಈಗ ನಿಮಗೆ ಬೇಸಿಕ್ ಅಭ್ಯಾಸ ಮೊದಲು ಬರಬೇಕು. ಅಂದರೆ ಏನಾಗ್ತದೆ, ಎಲ್ಲ ಗಣಿತಗಳು ಮುಂದಿನ ಮಾಡಿಗೆ ಬರ್ತದ. ಕೊಂಡ ಬೆಲೆ ಅಂದರೆ ಏನು, ವಸ್ತುವನ್ನು ಅಂದ್ರೆ ಕೊಂಡ ಬೆಲೆ ಒಟ್ಟು ಲಾಭ ಶೇಕಡ ಲಾಭ, ಕೊಂಡ ಬೆಲೆ ಒಟ್ಟು ಹಾನಿ ಶೇಕಡ ಹಾನಿ, ಹಿಂಗೆ ಲೆಕ್ಕಗಳು ಬರ್ತಿರ್ತಾವ. ಅವಾಗ ನೀವೇನು ಮಾಡಬೇಕು, ಸರ್ ಹೆಂಗೆ ಕಲಿಸ್ತಾರ ಅದನ್ನ ಲಕ್ಷ ಒಟ್ಟು ನೋಡ್ಬೇಕು. ಅವಾಗ ರೀತಿ ಪ್ರಕಾರ ಗಣಿತ ಇದು ಸೈನಿಕ್ ಸ್ಕೂಲ್ನಾಗ 25 ಗಣಿತ ರೀತಿ ಪ್ರಕಾರ ಬಿಡಿಸ್ಬಿಡ್ಬೇಕು, 30 ಅವಾಗ. ಈಗಿಲ್ಲ, ಈಗ ಬರೀ ನಿಮ್ಗೆ ಉತ್ತರ ಹಾಕ್ಲಿಕ್ಕೆ ಬಂದ್ರೆ ಸಾಕು. ಆದ್ರೆ ಇದನ್ನ ತಿಳ್ಕೊಂಡ್ರೆ ಬಾಯದಿಂದೆ. ಆಮೇಲೆ ಇದನ್ನು ನವೋದಯ ಥಿಯರಿ ಒಳಗೆ ಹೆಂಗೆ ಮಾಡಬೇಕು, ಅದಕ್ಕೆ ನಿಮ್ಗೆ ನಾ ಇದನ್ನು ಗಣಿತ ರೀತಿ ಪ್ರಕಾರ ತಿಳಿಸಿದೆ. ಹಿಂಗೆ ಬಂದಾಗ ನಾವು ಹೆಂಗೆ ಮಾಡಬೇಕು ಲಕ್ಷ ಕೊಟ್ಟು ನೋಡ್ರಿ. 2 0 ತೆಗೆದು ಬಿಡ್ರಿ, ಎಷ್ಟು ಬಂತು ನೋಡ್ರಿ, ಇದು 20 ಬಂತಿಲ್ಲ, ಬಂತು 20. ಆಮೇಲೆ ಇಲ್ಲಿ 2 0 ತೆಗೆದ ಇದನ್ನು 2ರಲ್ಲೇ ಭಾಗಿಸ್ರಿ. ಇದಕ್ಕೆ ಈಗ ನೀವು 1ರಲ್ಲೇ ಭಾಗಿಸಿದ್ರೆ 20 ಬರ್ತದ. ಅದನ್ನು ನೀವು ಹಿಂಗೆ ಹಾಕ್ರಿ ಸರ್, ಅದಕ್ಕೆ ಈ 2 0 ತೆಗೀರಿ, ಈ 1ರಲ್ಲೇ 20ಕ್ಕೆ ಭಾಗಿಸ್ರಿ, 20 ಬಂತಿಲ್ಲ ನೋಡ್ರಿ, ಹಾಕಿಬಿಡ್ರಿ ಉತ್ತರ. 2 0 ತೆಗೀರಿ, ಯಾಕಂದ್ರೆ ಇಲ್ಲಿ 2 0 ಇರ್ತಾವ ನೋಡಿ, 2 0 ತೆಗಿಬೇಕು, ಶೇಕಡಾದ 2 0 ತೆಗೀರಿ, ಇದನ್ನ ಇದಕ್ಕೆ ಭಾಗಿಸ್ರಿ ನೋಡ್ರಿ, 20 ಬಂತಿಲ್ಲ. ಇಂಥ ಟ್ರಿಕ್ಗಳನ್ನು ಯಾವಾಗ ಪರೀಕ್ಷೆ ಸಮೀಪ ಬಂದಾಗ ಮಾಡಬೇಕು. ಮೊದಲ ರೀತಿಯ ಪ್ರಕಾರ ಕಲಿಬೇಕು. ವೇಗವಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ಲಾಸ್ಟಿಗೆ ಹೇಳಿರ್ತದ. ಹೆಂಗೆ ಮಾಡಬೇಕು, ಕೊಂಡ ಬೆಲೆ ಕೊಟ್ಟಾನ, ಒಟ್ಟು ಲಾಭ ಕೊಟ್ಟಾನ, ಶೇಕಡ ಲಾಭ ಕೇಳ್ಯಾನ, 2 0 ತೆಗೀರಿ, ಈ ಲಾಭಕ್ಕೆ ಒಟ್ಟು ಲಾಭಕ್ಕೆ ಆ ಬಂದು ಉಳಿದ ಅಂಕಿದಿಂದ ಭಾಗಿಸ್ರಿ, 20 ಬರ್ತದಿಲ್ಲ ನೋಡ್ರಿ. ಯಾವಾಗಿದ್ದು ನವೋದಯದಾಗ. ಆಮೇಲೆ ಇಲ್ಲಿ ಬರ್ರಿ 0 ಈ 2 0 ತೆಗೀರಿ, ಈ 6ಕ್ಕೆ 90ಕ್ಕೆ ಭಾಗಿಸ್ರಿ, 90 ಮತ್ತು 6ಕ್ಕೆ ಭಾಗಿಸ್ರಿ, 2 3 2 45 3 1 3 15 ನೋಡ್ರಿ, 15 ಶೇಕಡ ಬಂತು ಇಲ್ಲ. ಇದು ಯಾವಾಗ ಅಂದ್ರೆ ನಿಮಗೆ ಈ ರೀತಿ ಪ್ರಕಾರ ಗಣಿತಗಳು ಮಾಡ್ಲಿಕ್ಕೆ ಬಂದು ಅಂದ್ರೆ ನಿಮಗೆ ಟ್ರಿಕ್ಸ್ಗಳು ಗುರ್ತಾಗ್ಬಿಡ್ತಾವ. ಆಮೇಲೆ ಇಲ್ಲಿ ನೋಡ್ರಿ 2 0 ತೆಗೀರಿ, ಈ 5ಕ್ಕೆ 125ಕ್ಕೆ ಭಾಗಿಸ್ರಿ, 125ಕ್ಕೆ 5ರಲ್ಲೇ ಭಾಗಿಸ್ರಿ ನೋಡ್ರಿ, 5 1 5 2 5 5 ನೋಡ್ರಿ, ಬರೋಬ್ಬರಿ 25 ಬಂತು ಇಲ್ಲ ಶೇಕಡ. ಇವೆಲ್ಲ ನವೋದಯ ಥಿಯರಿ ನೋಡಿ. ಹಿಂಗ ಗಣಿತಗಳನ್ನ ನೀವು ಕಲ್ತ್ರಿ ಅಂತಂದ್ರ ಯಾರು ಬೇಕಾದವ್ರ ಗಣಿತಗಳನ್ನ ಒಟ್ಟಲ್ಲ, ಹಾನಿನೂ ಹಂಗೆ ಸೇಮ್. ಸಣ್ಣಗಳು 2 ಬಂದು ಅಂದ್ರೆ ನೀವು ಅಷ್ಟೇ ಮಾಡಿಬಿಡ್ಬೋದು. ಭಿನ್ನ ರಾಶಿ ಬಂತಂದ್ರೂ ಅದು ಏನು ಬೇಕಾದ್ರೆ ಭಿನ್ನ ರಾಶಿ ಬಂದ್ರೆ ಬರಲ್ತಕ್ಕ, ಅದಕ್ಕೆ ಭಾಗಿಸಬೇಕು ನೀವು. ಸರಿಯಾಗಿ ಅರ್ಥ ಆಗ್ಯದ ಅಂತ ತಿಳ್ಕೊಂಡು ಒಂದು ಗಣಿತಗಳನ್ನ ಲಕ್ಷ ಕೊಟ್ಟು ನೋಡಿ ಬಿಡಿಸ್ಕೊಡ್ರಿ, ಫೇರ್ದಾಗ ಬರ್ಕೊರಿ ನೋಡ್ರಿ, ಚಂದ.